ಶಿರಾ ತಾಲೂಕಿನ ಎಂಜಲಗೆರೆ ಗ್ರಾಮದಲ್ಲಿ ಜೈ ಭೀಮ್ ಯುವಕರ ಸಂಘ ಆಯೋಜಿಸಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜನ್ಮ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆಯನ್ನ ಮಾಡಲಾಯಿತು. ಡಾಕ್ಟರ್ ಅಂಬೇಡ್ಕರ್ 134ನೇ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಚಿತ್ರನಟ ಹಾಗೂ ಸಾಮಾಜಿಕ ಹೋರಾಟಗಾರ ಚೇತನ್ ಅಹಿಂಸಾ ಭಾಗವಹಿಸಿ ಮಾತನಾಡಿದರು. ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ನಿವೃತ್ತ ಶಿಕ್ಷಕರು ಬಿ ಗುಂಡಪ್ಪ, ದಿವ್ಯ ಸಾನ್ನಿಧ್ಯ ಶ್ರೀ ಷಡಕ್ಷರಿ ಮುನಿ ಸ್ವಾಮೀಜಿಯವರು ವಹಿಸಿದರು. ಇನ್ನು ಮುಖ್ಯ ಭಾಷಣಕಾರರು ನಿವೃತ್ತ ಐಎಎಸ್ ಅಧಿಕಾರಿ ಬಿಎಚ್ ಅನಿಲ್ ಕುಮಾರ್ ಪ್ರಾಸ್ತಾವಿಕ ನುಡಿಗಳನ್ನು ನಿವೃತ್ತ ಉಪನಿರ್ದೇಶಕ ವೈಕೆ ಬಾಲಕೃಷ್ಣ ತಿಳಿಸಿದರು. ಇನ್ನು ಪ್ರೊಫೆಸರ್ಗಳಾದ ಬಾಗನಡು ನಾಗಭೂಷಣ್, ಡಾಕ್ಟರ್ ಒ ನಾಗರಾಜ್, ನಟರಾಜ್, ಮುಖಂಡರುಗಳಾದ ಕೆಂಚಮಾರಯ್ಯ, ನರಸಿಂಹಯ್ಯ ಮೂರ್ತಿ, ಮಾಸ್ಟರ್ ಮೂರ್ತಿ, ಎಂಜಲಗೆರೆ ರಾಕೇಶ್ ಬಾಬು, ಶ್ರೀನಾಥ್ ತಿಪ್ಪೇಸ್ವಾಮಿ, ವೈಕೆ ಡಿಎಸ್ಎಸ್ ಮುಖಂಡರುಗಳಾದ ಟೈರ್ ರಂಗನಾಥ್ ತಿಪ್ಪೇಸ್ವಾಮಿ, ನವೀನ್ ಕಾಂತರಾಜು, ತಿಮ್ಮರಾಜು, ಗೋವಿಂದರಾಜು, ಸುಧಾಕರ್, ಡಾಕ್ಟರ್ ಅರುಂಧತಿ, ಈರಸಿದ್ದಮ್ಮ, ದ್ವಾರನಕುಂಟೆ, ಲಕ್ಷ್ಮಣ್ ನರಸಿಂಹಮೂರ್ತಿ, ಜೈ ಭೀಮ್ ಯುವಕ ಸಂಘದವರು, ಗ್ರಾಮಸ್ಥರು ಇದ್ದರು. ಅಂಬೇಡ್ಕರ್ ಜಯಂತಿ ಬಗ್ಗೆ ತಾವು ಮತ್ತೆ ಮೀಸಲಾತಿ ಬಗ್ಗೆ ಎಲ್ಲರಿಗೂ ಜೈ ಭೀಮ್. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ 134 ಜಯಂತ್ಯೋತ್ಸವನ ನಾವಿಲ್ಲಿ ಶಿರಾ ತಾಲೂಕಿನಲ್ಲಿ ನಾನು ಅನೇಕರ ಜೊತೆ ಭಾಗವಹಿಸೋಕೆ ಅವಕಾಶ ಸಿಕ್ಕಿದೆ. ನಮ್ಮ ಸಮಾನತಾವಾದಿಗಳ ಜೊತೆ ಭಾಗವಹಿಸೋಕೆ ಅವಕಾಶ ಸಿಕ್ಕಿದೆ. ನಾವೆಲ್ಲರೂ ನೀಲಿ ಬಣ್ಣ ಯಾಕೆ ಹಾಕೊಂತೀವಿ ಅಂದರೆ ಆಕಾಶನೂ ನೀಲಿನೇ, ಆಕಾಶದ ಕೆಳಗೆ ನಾವೆಲ್ಲರೂ ಸಮಾನರು. ಸೊ ಆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದ ಅಂದರೆ ಒಂದು ಸಮಾಜವಾದ. ಸೊ ಆ ದೃಷ್ಟಿಯಲ್ಲಿ ನಮಗೆ ನ್ಯಾಯ ಬೇಕು. ನ್ಯಾಯ ಅಂದರೆ ಇತಿಹಾಸದ ತಪ್ಪನ್ನು ಸರಿಪಡಿಸೋದು. ಸೊ ಆ ದೃಷ್ಟಿನಲ್ಲಿ ನಮ್ಗೆ ಹೆಂಗೆ ಒಂದು ಜಾತಿ ಜನಗಣತಿ ಆಗಿರ್ಬೋದು, ಅದು ಒಂದು ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಆಗಿರ್ಬೋದು, ಒಳ ಮೀಸಲಾತಿ ಆಗಿರ್ಬೋದು, ಇದೆಲ್ಲದೂ ಒಂದು ನ್ಯಾಯಬದ್ಧವಾಗಿದೆ. ಆ ನ್ಯಾಯದ ಯೋಜನೆಗಳು ಸರ್ಕಾರ ತರಬೇಕು. ಆ ನ್ಯಾಯದ ಯೋಜನೆ ಪರವಾಗಿ ನಾವೆಲ್ಲರೂ ಸಹ ನಿಂತಿದ್ದೀವಿ. ಆ ನ್ಯಾಯದ ಯೋಜನೆಗಳು ತಂದವರೇ ನಿಜವಾಗ್ಲೂ ಸಂವಿಧಾನವಾದಿಗಳು. ಇವತ್ತು ಸಂವಿಧಾನ ಪರ ಅಂದಿದ ತಕ್ಷಣ ಬರೀ ನಾವು ಒಂದು ಜೀವಿನ ಸಂವಿಧಾನ ತೆಗೆದ್ರೆ ಅಥವಾ ಸಂವಿಧಾನ ಜಾಥಾ ಮಾಡಿದ್ರೆ ಅಥವಾ ಒಂದು ಸಂವಿಧಾನ ಶರ್ಟ್ ಹಾಕೊಂಡ್ರೆ ಪೀಠಿಗೆ ಕಂಠಪಾಠ ಮಾಡೋದು ಸಂವಿಧಾನವಾದ ಅಲ್ಲ. ನಿಜವಾಗ್ಲೂ ನಮಗೆ ಸಮಾಜದ ಪರವಾಗಿ ನ್ಯಾಯ ಎತ್ತಿಡಿದ್ರೆ ಇಲ್ಲಿರೋ ನಾವು ಸಮಾನತಾವಾದಿಗಳು ಮಾತ್ರ ನಾವು ನಿಜವಾದ ಸಂವಿಧಾನವಾದಿಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರನ ನಾವೆಲ್ಲರೂ ತುಮಕೂರಿಗೆ, ಕರ್ನಾಟಕಕ್ಕೆ, 21ನೇ ಶತಮಾನ ಭಾರತಕ್ಕೆ ಕಾರ್ಯರೂಪಕ್ಕೆ ತರಬೇಕು ಅಂದರೆ ಇಂಥ ಒಂದು ವಿಚಾರದ ಮುಖಾಂತರ, ಹೋರಾಟದ ಮುಖಾಂತರ, ಸೇವೆಗಳ ಮುಖಾಂತರ. ಸೊ ಆ ದೃಷ್ಟಿಯಿಂದ ಅನೇಕ ಆಯೋಜಕರ ಜೊತೆ ನನಗೂ ಭಾಗವಹಿಸೋಕೆ ಒಂದು ಅವಕಾಶ ಸಿಕ್ಕಿರೋದು. ಬಸವರಾಜ್ ಅವರಾಗಿರ್ಬೋದು, ಅರುಂಧತಿ ಮೇಡಮ್ ಅವರಾಗಿರ್ಬೋದು, ಸ್ನೇಹಿತರಾದ ನವೀನ್ ಆಗಿರ್ಬೋದು, ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಎಂದೆಂದಿಗೂ ಶಿರಾ ತಾಲೂಕು ಆಗಿರ್ಬೋದು, ತುಮಕೂರು ಜಿಲ್ಲೆ ಆಗಿರ್ಬೋದು, ಮತ್ತು ಇಡೀ ಕರ್ನಾಟಕಕ್ಕೆ ಒಂದು ಸಮಾಜದ ಪರವಾಗಿ, ಅಂಬೇಡ್ಕರ್ ವಾದದ ಪರವಾಗಿ ನಾನು ಎಂದೆಂದಿಗೂ ಇರ್ತೀನಿ. ಜೈ ಕರ್ನಾಟಕ,